ಹಾಯ್ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ನಾನು ನಿನಗೆ ನೀ ಹೆನಗೆ ಕಥೆಯ ಮುಂದುವರಿದ ಭಾಗ. ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸ ಬರೆದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಸೊ ಬನ್ನಿ, ಕಥೆಯ ಮುಂದುವರಿದ ಭಾಗನ ನೋಡೋಣ. ಎಪಿಸೋಡ್ 93 ಇಂದಿನ ಸಂಚಿಕೆಲೆ. ಅಗಸ್ತ್ಯ, ಸುಮ್ಮನೆ ನನಗೂ ನಿಮಗೂ ಜಗಳ ಯಾಕೆ? ನನ್ನ ಹೆಂಡ್ತಿನೇ ಕಳಿಸಿ, ನಾನು ಕರ್ಕೊಂಡು ಸೈಲೆಂಟಾಗಿ ಹೋಗ್ತಾ ಇರ್ತೀನಿ ಎಂದ. ಅಮರ್, ಶಟ್ ಅವಳು ನಿನಗೆ ಡಿವೋರ್ಸ್ ಕೊಟ್ಟಿದ್ದು ಆಯಿತು, ಈಗ ನನ್ನ ಮದುವೆ ಮಾಡ್ಕೊಳ್ಳೋಕ್ಕೆ ರೆಡಿ ಆಗಿದ್ದು ಆಯಿತು ಎಂದ. ಅಗಸ್ತ್ಯ ಉಬ್ಬೇರಿಸಿ, ಹೋ ಹೌದಾ, ಕರೀರಿ, ಅವಳೇ ಈ ಮಾತು ಹೇಳಿ, ಆಗ ಮುಂದಿನ ಮಾತು ಎಂದವನು ಸೋಫಾ ಮೇಲೆ ತನ್ನ ಮೇಲೆ ಕಾಲು ಹಾಕಿ ಕೂರ್ತಾನೆ. ಮುಂದೆ ಅಮರ್ ತುಸು ಕೋಪದಲ್ಲಿ, ಅವಳೇಕೆ ಬರಬೇಕು? ನಾನು ಅವಳನ್ನು ಮದುವೆ ಆಗುವ ಹುಡುಗ. ಮದುವೆ ಆಗುವ ಏನು, ಅರ್ಧ ಮದುವೆನೇ ಆಗಿದೆ ಆ್ಯಂಡ್ ಎಂದವನು ಮಾತು ನಿಲ್ಲಿಸ್ದ. ಆದರೆ ಅಮರ್ ತಂದೆ ಸುಮ್ಮನಿರದೆ, ನೀನು ತಪ್ಪಾದ ಜಾಗಕ್ಕೆ ಬಂದಿದ್ಯಾ ಮಿಸ್ಟರ್ ಅಗಸ್ತ್ಯ ಪಟೇಲ್. ಇಲ್ಲಿ ನಿನ್ನ ಹೆಂಡತಿ ಇಲ್ಲ, ಇಲ್ಲಿರೋದು ನಮ್ಮ ಮನೆ ಸೊಸೆ ಆ್ಯಂಡ್ ನಮ್ಮ ವಂಶದ ಕುಡಿಯೊತ್ತಿರೋಳು. ಇಲ್ಲಿ ಯಾರು ಬಲವಂತವಾಗಿ ಮದುವೆ ಮಾಡ್ತಿಲ್ಲ ಎಂದು ಜೋರಾಗಿ ಹೇಳಿದ. ಅಮರ್ ಯಾವ ವಿಷಯ ಅಗಸ್ತ್ಯನಿಗೆ ಗೊತ್ತಾಗಬಾರ್ದು ಎಂದು ತಾನಾಡುವ ಮಾತನ್ನು ತುಂಡರಿಸಿದ್ನೋ, ಈಗ ಅದನ್ನು ಮುಂದುವರಿಸಿದ್ರು ಅವನ ತಂದೆ. ಅಮರ್ ಧವಡೆ ಬಿಗಿದು ಡ್ಯಾಡ್ ಎಂದ ಕಿರ್ಚುವಂತೆ. ಅಗಸ್ತ್ಯ ಹುಬ್ಬೆರಿಸಿ ಆಶ್ಚರ್ಯವಾದ ರೀತಿ, ಹೌದಾ, ಇಂದು ತಾಯಾಗ್ತಿದ್ದಳ? ನನಗೆ ನಿಜಕ್ಕೂ ಗೊತ್ತೇ ಇರಲಿಲ್ಲ ಈ ವಿಷಯ ಎಂದು ಅಮರ್ ಮುಂದೆ ನಿಂತು ಅವನನ್ನು ಮೇಲಿನಿಂದ ಕೆಳಗೆ ಒಮ್ಮೆ ನೋಡಿ, ನಿನಗೆ ಅಷ್ಟು ದಮ್ ಇದೆ ಅನಿಸುತ್ತಾ ಎಂದ. ಈ ಹಿಂದೆ ಅಗಸ್ತ್ಯನ ಬಗ್ಗೆ ಹಣಕಿಸಿ ಮಾತಾಡಿದ್ದು ನೆನೆದು ಅಮರ್ ಕೋಪದಲ್ಲಿ ಅಗಸ್ತ್ಯ ಎಂದು ಜೋರಾಗಿ ಕಿರ್ಚಿ ಕೈ ಎತ್ತಿದ. ಅಗಸ್ತ್ಯ ಅವನ ಕೈ ತಡೆದು, ನೀನು ನಿಜಕ್ಕೂ ಇಂದು ಹೊಟ್ಟೆಯಲ್ಲಿ ಬೆಳೆತಿರೋ ಮಗುಗೆ ಅಪ್ಪನಾ ಎಂದ ಇನ್ನೊಮ್ಮೆ. ಅಮರ್ ಒಂದು ಸೆಕೆಂಡ್ ಕೂಡ ಯೋಚಿಸದೆ, ಹೌದೋ, ಅವಳು ಹೊಟ್ಟೆಯಲ್ಲಿ ಬೆಳೆತಿರೋ ಮಗು ನಂದೆ. ಇಂದು ಈಗ ಸಂಪೂರ್ಣವಾಗಿ ನನ್ನವಳು, ಅದಕ್ಕೆ ಸಾಕ್ಷಿ ಅವಳ ಹೊಟ್ಟೆಯಲ್ಲಿ ಬೆಳೆತಿರೋ ನನ್ನ ಮಗು ಎಂದ. ಅಗಸ್ತ್ಯ ಅಮರ್ ಮುಖಕ್ಕೆ ಒಂದು ಸರಿಯಾಗಿ ಪಂಚ್ ಕೊಟ್ಟ. ಅಮರ್ ತುಸು ದೂರ ಹೋಗಿ ಬಿದ್ದಿದ್ದ ಆ ಪಂಚ್ಗೆ. ಚೌಧರಿ ಅವರು ಅಗಸ್ತ್ಯನ ಕಡೆಗೆ ತಿರುಗಿ, ಏನಿದು ದೌರ್ಜನ್ಯ? ನೀನು ಮಾಡಿದ್ದೆಲ್ಲ ಮಾಡಿಸ್ಕೊಳ್ತೀವಿ ಎಂದು ನಮ್ಮ ತಾಳ್ಮೆ ಪರೀಕ್ಷೆ ಮಾಡಬೇಡ. ಮನೆ ತುಂಬ ನೆಂಟರಿದ್ದಾರೆ ಎಂದು ಸ್ವಲ್ಪ ತಾಳ್ಮೆಯಾಗಿ ಮಾತಾಡ್ತಿದ್ದೀವಿ. ಆಗನ್ ಮಾತ್ರಕ್ಕೆ ನಮ್ಮದು ತಪ್ಪಿದೆ ಅಂತ ಅಲ್ಲ. ಈ ಮದುವೆಗೆ ಇಂದು ಒಪ್ಪಿದ ಮೇಲೇ ಎಲ್ಲ ತಯಾರಿ ಮಾಡಿರೋದು. ಅಷ್ಟಕ್ಕೂ ಅವಳೇನು ಚಿಕ್ಕವಳಲ್ಲ ಬಲವಂತಕ್ಕೆ ಮದುವೆ ಆಗೋಕ್ಕೆ ಎಂದರು ಅಜ್ಜಿ. ಅಗಸ್ತ್ಯ ಬಿರುಸಾಗಿ ಅವರ ಮುಂದೆ ಹೋಗಿ ಕೋಪದಲ್ಲಿ, ದೊಡ್ಡವರಂತ ನಿಮ್ಮನ್ನು ಸುಮ್ಮನೆ ಬಿಟ್ಟಿದ್ದೀನಿ, ಇಲ್ಲ ಅಂದಿದ್ರೆ ನಿಮ್ಮ ಮೊಮ್ಮಗನಿಗೆ ಆದ ಗತಿ ಈಗ ಎಲ್ಲರಿಗೂ ಆಗ್ತಿತ್ತು. ಹುಷಾರ್, ನನ್ನ ಹೆಂಡತಿ ಈ ಮದುವೆಗೆ ಒಪ್ಪಿದ್ದಾಳೆ ಅಂತ ಹೇಳಿದ್ರೆ ಎಂದವನು ದಾಮೋದರ್ ಕಾಲರ್ ಹಿಡಿದು, ನಿನ್ನ ಭಾವ ಅಂತ ತುಂಬ ನಂಬಿದ್ದೆ ಕಣೋ. ನನ್ನಮ್ಮ ಕೂಡ ನಿನ್ನ ನಂಬಿ ಹಳ್ಳಿಯವರು, ಕಪಟ ಮೋಸ ಗೊತ್ತಿಲ್ಲದವರು ಅಂತ ನಿನ್ನ ಕಷ್ಟ ಕಳೀಲಿ ಅಂತ ದುಡ್ಡು ಕೊಟ್ಟಿದ್ದು. ಆದರೆ ನೀನು ಮಾಡಿದ್ದು ಏನೋ? ಅವ್ರ ಬಗ್ಗೆ ತಪ್ಪಾಗಿ ಮಾತಾಡಿದೆ ಅಲ್ವಾ? ಅವರು ಇಂದುನ ಪರ್ಚೇಸ್ ಮಾಡಿದಾರಾ ಎಂದು ದಾಮೋದರ್ ಕೆನೆಗೆ ಒಂದು ಚಟಾರ್ ಎಂದು ಬಾರಿಸ್ದ. ದಾಮೋದರ್ ಆ ಒಂದು ಹೇಟಿಗೆ ತತ್ತರಿಸ್ದ. ಗೌತಮಿ ಅಗಸ್ತ್ಯ ಕೊಟ್ಟ ಹೇಟಿಗೆ ಎದರಿ ತನ್ನ ಗಂಡನಿಂದ ದೂರ ಸರಿದು ನಿಲ್ತಾಳೆ. ಅಗಸ್ತ್ಯ ಒಮ್ಮೆ ಚೌಧರಿ ಫ್ಯಾಮಿಲಿನ ಗುರಾಯಿಸಿ, ಈಗ ಇಂದುನ ಕರೀತೀರಾ ಇಲ್ಲ ಒಬ್ಬೊಬ್ಬರ ಗ್ರಹಚಾರ ಬೆಳೆಸ್ಲಾ ಎಂದು ಜೋರಾಗಿ ಹರ್ಚಿದ. ಅವನು ಜೋರಾಗಿ ಕೂಗಿದ ಶಬ್ದಕ್ಕೆ ರೂಮ್ನಲ್ಲಿ ಮಲಗಿದ್ದ ಇಂದು ಕಿವಿಗೆ ಅವನ ಧ್ವನಿ ಅಪ್ಪಳಿಸಿತು. ಅವಳು ಕಣ್ಬಿಟ್ಟು, ಅಗಸ್ತ್ಯವರ ಧ್ವನಿ ಥರ ಇದೆಯಲ್ಲ ಎಂದವಳು ಮರುಕ್ಷಣ, ಇದೆಲ್ಲೋ ನನ್ನ ಭ್ರಮೆ, ಅವರು ಇಲ್ಲಿಗೆ ಯಾವತ್ತೂ ಬರಲ್ಲ, ನಾನಿನ್ನೂ ಕನಸು ಕಾಣೋದ್ರಲ್ಲೇ ಇದ್ದೀನಿ
ಎಂದವಳು ಮತ್ತೆ ಹಾಗೆ ಕಣ್ಮುಚ್ಚಿತು. ಅಗಸ್ತ್ಯನ ಕೂಗಿಗೆ ಅಮರ್ ಎಲ್ಲಿ ಅವನ ಧ್ವನಿಯಿಂದ ಇಂದು ಕಿವಿಗೆ ಬೀಳುತ್ತೋ ಎನ್ನುವಂತೆ, ಅಗಸ್ತ್ಯ, ಜೋರಾಗಿ ಕಿಚ್ಚೋದೆಲ್ಲ ಇಟ್ಕೋಬೇಡ, ಇದು ನಮ್ಮನೆ, ಇದುವರೆಗೂ ನಾವೇನು ಹೇಳಿದ್ವೋ ಅದು ನಿಜ ಎಂದ. ಅಗಸ್ತ್ಯ ಮತ್ತೊಮ್ಮೆ ಅವನ ಕೆನ್ನೆಗೆ ಇನ್ನೊಂದು ಬಾರಿಸಿ, ಕಂಡವ್ರ ಮಗುಗೆ ತಂದೆ ಆಗೋ ಕರ್ಮ ನಿನಗೇಕೋ? ನಿನಗೆ ಅಷ್ಟಕ್ಕೂ ಡೌಟ್ ಇದ್ದರೆ ಬೇರೆ ಯಾವುದೋ ಮಗು ದತ್ತು ತಗೋ. ಅದು ಬಿಟ್ಟು ಈ ಅಗಸ್ತ್ಯನ ಮಗುಗೆ ಅಪ್ಪ ಆಗ್ತೀನಿ ಅಂತ ಬಂದರೆ ಸಾಯಿಸ್ಬಿಡ್ತೀನಿ, ಹುಷಾರ್. ಈ ಅಗಸ್ತ್ಯನ ಬಗ್ಗೆ ಗೊತ್ತಿದ್ರೂ ನನ್ನ ಕೆಣಕಬೇಡ. ನಾನು ಮೊದಲೇ ಮೆಂಟಲ್. ನಾನು ಯಾರನ್ನು ಮುಖಾಮುಖಿ ನೋಡಲ್ಲ. ಗಂಡಸು ಹೆಣ್ಸು ಅಂತ ಭೇದ ಭಾವ ನನಗಿಲ್ಲ. ಕೊಡ್ತಾ ಇರ್ತೀನಿ, ಬಾಯಿ ತೆರೆದು ತಗೋಬೇಕಾಗುತ್ತೆ. ಏಯ್, ಚೌಧರಿ ಫ್ಯಾಮಿಲಿ ಅಂದರೆ ಮೇಲಿಂದ ಉದ್ರಿಲ್ಲ. ಹ್ಯಾಂಡ್ ಈ ಅಗಸ್ತ್ಯನ ತಂಟೆಗೆ ಬಂದರೆ ಮಾತ್ರ ಸುಮ್ಮನೆ ಬಿಡಲ್ಲ, ಕರೆಯೋ ಇಂದನ ಎಂದು ಜೋರಾಗಿ ಅಬ್ಬರಿಸಿದ. ಅವನ ಧ್ವನಿ ಮತ್ತೆ ಇಂದು ಕಿವಿಗೆ ಅಪ್ಪಳಿಸಿದ್ದು ನೋಡಿ ಬೆಚ್ಚಿದಂತೆ ಎದ್ದು ಕೂತವಳು, ಯಾಕಿವತ್ತು ತುಂಬ ನನಗೆ ಅಗಸ್ತ್ಯವರ ವಾಯ್ಸ್ ಕೇಳ್ತಿದ್ದೆ ಎಂದು ಯೋಚಿಸುತ್ತಾ ಕೂತಾಳೆ. ತಕ್ಷಣ ಜೋರಾಗಿ ಇಂದು ಎನ್ನುವ ಧ್ವನಿ ಮತ್ತೊಮ್ಮೆ ಅವಳ ಕಿವಿಗೆ ಅಪ್ಪಳಿಸಿತು. ಇಂದು ಕಣ್ಣರಳಿಸಿ, ಅಂದರೆ ಇದು ನನ್ನ ಭ್ರಮೆ ಅಲ್ಲ, ಹಾಗಾದರೆ ಅಗಸ್ತ್ಯವರು ಎಂದವಳು ಅಷ್ಟು ಸುಸ್ತಲ್ಲಿದ್ದರೂ ಎದ್ದು ರೂಮ್ನಿಂದ ಹೊರಗೆ ಬಂದವಳು ಕೆಳಗೆ ಅಗಸ್ತ್ಯನ ನೋಡಿ ಕಣ್ ತುಂಬಿತ್ತು. ಒಮ್ಮೆಲೆ ಅವನ ಮೇಲೆ ಇದ್ದ ಕೋಪ, ಅಸಮಾಧಾನ ಎಲ್ಲ ಕರಗಿ ಮೆಟ್ಟಿಲಿಂದ ಓಡಿ ಬರುವಂತೆ ಕೆಳಗೆ ಇಳಿಯೋದು ನೋಡಿದ ಅಗಸ್ತ್ಯ, ಏ ನಿಧಾನ ಎಂದವನು ಎಲ್ಲರ ಕಡೆ ಒಮ್ಮೆ ಗುರಾಯಿಸಿ ಅವಳು ಬರ್ತಿರುವ ಮೆಟ್ಟಿಲು ಹತ್ತಿ ತಾನು ಅವಳ ಮುಂದೆ ಕೈ ಚಾಚಿದ. ಎಂದು ಅವನ ಕೈ ಮೇಲೆ ತನ್ನ ಕೈ ಹಿಡ್ತಾಳೆ. ಅಗಸ್ತ್ಯ ಹುಷಾರು ಎಂದು ಅವಳನ್ನು ನಿಧಾನಕ್ಕೆ ಕೆಳಗೆ ಕರ್ಕೊಂಡು ಹೋಗ್ತಾನೆ. ಅಮರ್ ಅವನು ಇಂದೂ ಕೈ ಹಿಡಿದು ಕರ್ಕೊಂಡು ಹೋಗಿದ್ದು ನೋಡಿ, ಬಿಡು ಅಗಸ್ತ್ಯ ಅವಳನ್ನು ಎಂದ ಕಡ್ಸಾಗೆ. ಅಗಸ್ತ್ಯ ಕೋಪದಲ್ಲಿ ಹುಬ್ಬೇರಿಸಿ ಗುರಾಯಿಸಿದ್ರೆ ಅಮರ್ ತನ್ನ ತುಟಿಯಲ್ಲಿ ಜಿನುಗ್ತಿರೋ ರಕ್ತನ ಒರೆಸ್ಕೊಂಡು ಅಲ್ಲೇ ಇದ್ದ ಹಿಂದೂ ಕಡೆ ನೋಡಿ, ಇಂದು ನಡೀರಿ ಒಳಗೆ ಎಂದ ತುಂಬ ಮೃದುವಾಗಿ ಅವಳ ಕಡೆ ತಿರುಗಿ. ಅಗಸ್ತ್ಯ ಒಮ್ಮೆ ಇಂದು ಕಡೆ ನೋಡಿದ್ರೆ ಅವಳು ಅಗಸ್ತ್ಯನ ತೋಳು ಹಿಡಿದು ಅವನಿಂದೆ ನಿಲ್ತಾಳೆ. ಅಗಸ್ತ್ಯ ಕೊಂಕು ನಗು ಚಲ್ಲಿ ನೋಡಿದ ಮಿಸ್ಟರ್ ಅಮರ್ ಚೌಧರಿ, ಇವಳು ಸುಮ್ಮನೆ ಬಂದಿಲ್ಲ, ಇಲ್ಲ ನಾನು ಬಲವಂತ ಮಾಡಿ ಕರ್ಕೊಂಡು ಹೋಗ್ತಿಲ್ಲ, ಅವಳೇ ನನ್ನ ಜೊತೆ ಒಪ್ಪಿ ಬರ್ತಿದ್ದಾಳೆ, ಅದು ನಿಮಗೆಲ್ಲ ಕಾಣ್ತಿದೆ ಅಂತ ಅನ್ಕೋತೀನಿ ಎಂದ. ಅಜ್ಜಿ ಇಂದು ಎಂದು ಜೋರಾಗಿ ಕಿರ್ಚಿ ಇಂದು ಬಳಿ ಬರೋಕೆ ನೋಡಿದ್ರು. ತಕ್ಷಣ ಅಗಸ್ತ್ಯ ಇಂದು ಭುಜನ ಬಳಸಿ ತಪ್ಪಿ ಅಜ್ಜಿ ಎದುರಿಗೆ ಕೈ ಅಡ್ಡ ಹಿಡಿದು, ಇದೇ ಕೊನೆ, ನನ್ನ ಹೆಂಡತಿನ ಎದುರಿಸೋಕೆ ಬಂದರೆ ಇನ್ನು ನಾನು ಸುಮ್ಮನೆ ಇರಲ್ಲ. ನಿಮಗೆಲ್ಲ ಒಂದು ನೆನಪಿರಲಿ, ಒಬ್ಬ ನನ್ನ ವಿಷಯದಲ್ಲಿ ತಪ್ಪು ಮಾಡಿದ್ದಕ್ಕೆ ಅವನ ಗತಿ ಏನಾಗಿತ್ತು ಎಂದು ನಿಮ್ಮ ಫ್ಯಾಮಿಲಿಗೆ ಗೊತ್ತಿಲ್ವಾ? ಹೋ, ಆ ವಿಷಯ ಚೌಧರಿ ಫ್ಯಾಮಿಲಿಯವರು ಮರ್ತಿದ್ದೀರಾ ಅನಿಸುತ್ತೆ ಎಂದವನು ತನ್ನ ಮೀಸೆ ತೀಡಿ, ನನ್ನಿಂದ ನಿಮ್ಮ ಫ್ಯಾಮಿಲಿಯವರು ದೂರ ಇದ್ರೇ ನಿಮಗೂ ಕ್ಷೇಮ, ಇಲ್ಲ ಈ ಅಗಸ್ತ್ಯ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಯಾರಿಗೂ ಉಸಿರಾಡೋಕ್ಕೂ ಸಮಯ ಇರಲ್ಲ, ಹುಷಾರ್ ಎಂದು ಹೊರಗೆ ಹೋಗ್ತಿದ್ದವನು ವಾಪಸ್ ಅಮರ್ ಮುಂದೆ ನಿಂತು, ಈ ಅಗಸ್ತ್ಯನನ್ನು ಮುಟ್ಟಿದೆಯಲ್ಲ, ಅದಕ್ಕೆ ಇನ್ನು ನೀನು ತೆತ್ತುವ ಬೆಲೆ ತುಂಬ ಕಾಸ್ಟ್ಲಿ ಮ್ಯಾನ್ ಎಂದು ಅವನ ಭುಜಕ್ಕೆ ಗುತ್ತಿ ಹೋಗ್ತಾನೆ. ಅವನು ಹೋಗೋದನ್ನು ನೋಡುತ್ತಾ ಚೌಧರಿ ಫ್ಯಾಮಿಲಿ ಸುಮ್ಮನೆ ನಿಂತಿದ್ರೆ ಆ ಮನೆ ಗಾರ್ಡ್ಗಳು ಮಾತ್ರ ಎದ್ದು ಅಗಸ್ತ್ಯನ ಮೇಲೆ ದಾಳಿ ಮಾಡೋಕ್ಕೆ ಬಂದರೆ ಅಗಸ್ತ್ಯ ಮುಲಾಜಿಲ್ಲದೆ ಓನರೇ ಸುಮ್ಮನಿದ್ದಾರೆ, ನಿಮ್ಮದೇನೋ ಎಂದು ಜಾಡಿಸಿ ಅಲ್ಲಿದ್ದವರಿಗೆಲ್ಲ ಕಿಕ್ ಮಾಡಿ, ನಿಮಗೆ ಹೊಡೆಯೋ ಇಂಟೆನ್ಷನ್ ಇಲ್ಲ ನನಗೆ, ನೀವು ಅವ್ರು ಕೊಡುವ ಸಂಬಳಕ್ಕೆ ನಿಯತ್ತಾಗಿದ್ದೀರಾ, ಆದರೆ ನಿಯತ್ತಿಲ್ಲದ ಮನುಷ್ಯರಿಗೆ ನಿಯತ್ತಾಗಿರುವ ನಿಮ್ಮಂಥವ್ರಿಗೆ ಕೈ ಮಾಡೋ ಮನಸ್ಸು ನನಗಿಲ್ಲ, ಹಾಗಾಗಿ ಸುಮ್ಮನೆ ತೊಂದರೆ ಕೊಡದೆ ದೂರ ಹೋಗಿ ಎಂದವನ ಮಾತು ಕೇಳಿದ ಆ ಗಾರ್ಡ್ಸ್ಗಳು ಸೈಲೆಂಟ್ ಆಗಿ ನಿಲ್ತಾರೆ. ಅಗಸ್ತ್ಯ ಒಂದು ಸಣ್ಣ ಸ್ಮೈಲ್ ಕೊಟ್ಟು, ಬಾ ಇಂದು ಎಂದು ಇಂದನ ತನ್ನ ಕಾರ್ಗೆ ಕೂರಿಸಿ ತಾನು ಕಾರ್ ಹತ್ತಿ ಸ್ಟಾರ್ಟ್ ಮಾಡಿದವನು ಒಂದೂ ಮಾತಾಡಿಲ್ಲ ಇಂದು ಬಳಿ. ಇಂದುಗೆ
ಇದು ಕನಸು ಎನ್ನುವಂತೆ ಅಗಸ್ತ್ಯನ ಮೇಲೆ ನೆಟ್ಟಿದ್ದ ದೃಷ್ಟಿ ತೆಗಿಲಿಲ್ಲ. ಅಗಸ್ತ್ಯ ತುಸು ದೂರ ಗಾಡಿ ಡ್ರೈವ್ ಮಾಡಿದವನು ಕಾರ್ನ ನಿಲ್ಲಿಸ್ದ. ಇಂದು ಕಡೆ ನೋಡ್ದ. ಇಂದು ಅವನ ದೃಷ್ಟಿಗೆ ತನ್ನ ಮುಖ ಕೊಡದೆ ತನ್ನ ತಲೆನ ತಗ್ಸಿದ್ಲು. ತಕ್ಷಣ ಅಗಸ್ತ್ಯ ಕಾರಿನಿಂದ ಕೆಳಗಿಳಿದು ಅವಳ ಕಡೆ ಡೋರ್ ತೆಗೆದು ನಡಿ ಎಂದ. ಇಂದು ಕಾರಿನಿಂದ ಹೊರ ಬಂದ ಮೇಲೆ ತಲೆ ಎತ್ತಿ ನೋಡಿದಾಗ ಗೊತ್ತಾಗಿದ್ದು ತನ್ನನ್ನು ಹಾಸ್ಪಿಟಲ್ಗೆ ಕರೆತಂದಿದ್ದಾರೆ ಎಂದು. ಆದರೆ ಯಾಕೆ ಎಂದು ಕೇಳುವ ಧೈರ್ಯ ಇರದೆ ಅವನಿಂದೆ ಸುಮ್ಮನೆ ಹೋದವಳ ತಲೆಯಲ್ಲಿ ಯಕ್ಷ ಪ್ರಶ್ನೆ ಹುಟ್ಟಿದ್ದು. ಅಗಸ್ತ್ಯ ಸೀದಾ ಲೇಡಿ ಡಾಕ್ಟರ್ ಬಳಿ ಕೂರಿಸಿ, ಡಾಕ್ಟರ್, ನಾನು ಹೇಳಿದ್ನಲ್ಲ, ಇವಳೆ ನನ್ನ ವೈಫ್ ಇಂದು ಅಗಸ್ತ್ಯ ಪಟೇಲ್ ಎಂದು ಪರಿಚಯ ಮಾಡಿಕೊಟ್ಟ. ಅವನ ಬಾಯಿ ತುಂಬ ಇಂದು ಅಗಸ್ತ್ಯ ಪಟೇಲ್ ಎನ್ನುವ ಹೆಸರು ಕೇಳಿದಾಗ ಹಿಂದೂ ಮನಸ್ಸು ಒಂದು ರೀತಿ ಚಿಟ್ಟೆ ಥರ ಖುಷಿಯಲ್ಲಿ ಆರಿತಾದರೂ ಅಗಸ್ತ್ಯವರು ನನ್ನ ಯಾಕೆ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ ಅನ್ನೋ ಪ್ರಶ್ನೆ ಮಾತ್ರ ಅವಳ ತಲೆಯಿಂದ ಹೋಗಲಿಲ್ಲ. ಆ ಲೇಡಿ ಡಾಕ್ಟರ್ ಇದನ್ನ ಅಲ್ಲೇ ಬೆಡ್ ಮೇಲೆ ಮಲಗಿಸಿ ಟೆಸ್ಟ್ ಮಾಡಿ ಕೊನೆಗೆ ಸ್ಕ್ಯಾನಿಂಗ್ ಕೂಡ ಮಾಡಿ, ಕೇಳ್ಕೊಳ್ಳಿ ಇದು ನಿಮ್ಮ ಮಗುವಿನ ಹಾರ್ಟ್ ಬೀಟ್ ಎಂದುದು ಕೇಳಿ ಇಂದುಗೆ ಒಂದು ಸೆಕೆಂಡ್ ಶಾಕ್ ಜೊತೆಗೆ ಆಶ್ಚರ್ಯ. ತಾನು ಮರೆತಿದ್ದ ತನ್ನ ತಿಂಗಳ ದಿನಗಳನ್ನು ನೆನೆದು, ಹೌದು, ನಾನು ಈ ತಿಂಗಳು ಹಾಗೇ ಇಲ್ಲ, ಇಷ್ಟೊತ್ತಿಗೆ ಮುಗ್ದಿರಬೇಕಿತ್ತು ಎಂದು ಯೋಚಿಸಿದವಳು ಕಿರಿಗಣ್ಣಲ್ಲಿ ಅಗಸ್ತ್ಯನ ಕಡೆ ನೋಡಿದ್ಲು. ಅಗಸ್ತ್ಯ ಡಾಕ್ಟರ್ ತೋರಿಸುತ್ತಿರುವ ಮಗುವಿನ ಹಾರ್ಟ್ ಬೀಟ್ ಕೇಳಿಸ್ಕೊಂಡು ತುಸು ಮಂದಹಾಸದಲ್ಲಿ ನೋಡ್ತಿದ್ದ. ಇಂದು ಹೇಗೆ ಸಾಧ್ಯ? ನಾನು ಅಗಸ್ತ್ಯರು ಎಂದೂ ನೆನೆದವಳಿಗೆ ಯಾವುದೇ ತಮ್ಮಿಬ್ಬರ ಮಿಲನದ ಗಳಿಗೆ ನೆನಪಾಗ್ತಿಲ್ಲ. ಎಂದಿನಂತೆ ಈ ಕತೆ ಮುಂದುವರಿಯೋದು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.